ಶೆಟ್ಟಿ ತಿಮರೊಡ್ಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ಇಂಚಿಂಚು ಶೋಧವನ್ನ ನಡೆಸಿದ್ದಾರೆ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಮನೆಯಲ್ಲಿ. ಆರೋಪಿ ಚಿನ್ನಯ್ಯನನ್ನ ಕರೆತಂದು ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ಉಜಿರೆಯಲ್ಲಿರುವಂತಹ ಮಹೇಶ್ ತಿಮರೊಡ್ಡಿ ಅವರ ನಿವಾಸದಲ್ಲಿ ಶೋಧವನ್ನ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳತಂಗಡಿ ತಾಲೂಕಿನ ಉಜಿರೆಯಲ್ಲಿ ಇರುವಂತಹ ಮನೆ ತಿಮರೊಡ್ಡಿ ಮನೆಯಲ್ಲೇ ಆಶ್ರಯ ಪಡೆದಂತಹ ಚಿನ್ನಯ್ಯ 20 ರಿಂದ 25 ಸಂದರ್ಶಗಳನ್ನ ಕೊಟ್ಟಿರುವಂತಹ ಚಿನ್ನಯ್ಯ ತಿಮರೊಡ್ಡಿಯ 2 ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ತಿಮರೊಡ್ಡಿ ಸಹೋದರನ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಸಹೋದರ ಮೋಹನ್ ಕುಮಾರ್ ಮನೆಯಲ್ಲೂ ಕೂಡ ಶೋಧ ನಡೆಸಿದ್ದಾರೆ. ಮಹೇಶ್ ತಿಮರೊಡ್ಡಿ ಅವರ ನಿವಾಸದ ಪಕ್ಕದಲ್ಲೇ ಇರುವಂತಹ ಮನೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಮಹೇಶ್ ತಿಮರೊಡ್ಡಿ ಅವರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣವಾದಂತಹ ಶೋಧವನ್ನ ನಡೆಸ್ತಾ ಇದ್ದಾರೆ. ಏನ್ ಕತೆ, ಏನಾಯ್ತು, ಯಾರ್ಯಾರು ಇದ್ರಿ ಇಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಆರೋಪ ಕೇಳಿ ಬಂದಿತ್ತು. ಯಾರು ಈ ದೂರುದಾರ, ಆರೋಪಿದಾರ ಅಂತ ನಾವೇನ್ ಕರಿತಾ ಇದ್ದೀವಲ್ಲ, ಚಿನ್ನಯ್ಯ ಕಳೆದ 20 ರಿಂದ 25 ದಿನಗಳ ಕಾಲ ನಿರಂತರವಾಗಿ ಅವರ ಮನೆಯಲ್ಲೇ ವಾಸವಾಗಿದ್ದ, ಆಶ್ರಯವನ್ನ ಪಡೆದಿದ್ದ ಅನ್ನುವಂತ ಆರೋಪ ನೇರವಾಗಿ ಕೇಳಿ ಬರ್ತಾ ಇತ್ತು. ತಿಮರೊಡ್ಡಿ ಅವರ ಜೊತೆಗೆ ಒಂದಿಷ್ಟು ವಾಸವನ್ನ ಮಾಡ್ತಾ ಇದ್ದ, ಅವರ ಜೊತೆನೆ ಒಂದಿಷ್ಟು ಸಂಪರ್ಕದಲ್ಲಿ ಇದ್ದ ಅನ್ನುವಂತ ಮಾಹಿತಿ ಒಂದಿಷ್ಟು ಲಭ್ಯವಾಗ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಒಂದಿಷ್ಟು ಎಸ್ಐಟಿ ಕಸ್ಟಡಿಯಲ್ಲಿ ಇರೋದ್ರಿಂದಾಗಿ ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಬಾಯಿ ಬಿಟ್ಟಿದ್ದಾನೆ. ಯಾರ ಮನೆಯಲ್ಲಿ ಆಶ್ರಯ ಇದ್ರಿ, ಯಾರ ಜೊತೆ ನೀವು ಸಂಪರ್ಕದಲ್ಲಿ ಇದ್ರಿ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಇಟ್ಟೋದ್ರಿಂದಾಗಿ ತಿಮರೊಡ್ಡಿ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಒಂದಿಷ್ಟು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇಂಚಿಂಚು ಶೋಧವನ್ನ ನಡೆಸ್ತಾ ಇದ್ದಾರೆ. ಒಂದಿಷ್ಟು ಮೊಬೈಲ್ ಕೂಡ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಒಂದಿಷ್ಟು ಲಭ್ಯ ಆಗ್ತಾ ಇದೆ. ನೋಡಿ, 20 ರಿಂದ 25 ಸಂದರ್ಶನಗಳನ್ನ ಅಲ್ಲಿ ಸಹಜವಾಗಿ ಕೊಟ್ಟಿದ್ದಾರೆ. ಅವರ ಮನೆ ಆಗಿರ್ಬೋದು, ಅವರ ಅಣ್ಣನ ಮನೆ ಆಗಿರ್ಬೋದು, ಸಹೋದರನ ಮನೆ ಆಗಿರ್ಬೋದು, ಅಲ್ಲೂ ಕೂಡ ಸಂದರ್ಶನವನ್ನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಏನು ಚಿನ್ನಯ್ಯನ ಇಂಟರ್ವ್ಯೂಗಳು ಓಡಾಡ್ತಾ ಇದೆ, ಸಂದರ್ಶನಗಳು ಓಡಾಡ್ತಾ ಇದ್ದಾವೆ, ಅದೆಲ್ಲದಕ್ಕೂ ಕೂಡ ಎಲ್ಲಿ ರೆಕಾರ್ಡಿಂಗ್ ಆಗಿದೆ, ಯಾರ ಮನೆಯಲ್ಲಿ ಶೂಟ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಉಜಿರೆಯಲ್ಲಿ ಇರುವಂತಹ ಮಹೇಶ್ ತಿಮರೊಡ್ಡಿ ಅವರ ನಿವಾಸಕ್ಕೆ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳತಂಗಡಿಯಲ್ಲಿ ಇರುವಂತಹ ಉಜಿರೆ ಏನಿದೆ, ಆ ಉಜಿರೆಯ ಗ್ರಾಮದಲ್ಲಿ ಇರುವಂತಹ ತಿಮರೊಡ್ಡಿ ಅವರ ನಿವಾಸಕ್ಕೆ ಒಂದಿಷ್ಟು ಎಸ್ಐಟಿ ಅಧಿಕಾರಿಗಳು ಬಂದಿರುವಂತದ್ದು. 2 ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ತಿಮರೊಡ್ಡಿ ಅವರ ಸಹೋದರ ಮನೆ ಆಗಿರಬಹುದು, ತಿಮರೊಡ್ಡಿ ಅವರ ಮನೆ. ಯಾಕಂದ್ರೆ ಬಹಳಷ್ಟು ಆರೋಪ ಕೇಳಿ ಬರ್ತಾ ಇತ್ತು. ಒಂದು ಕಡೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ, ಈ ಆಶ್ರಯ ಕೊಟ್ಟವ್ರು ಯಾರು, ಇನ್ನು ಮೊಬೈಲ್ ಯಾರ ಹತ್ರ ಇದೆ, ಯಾವ ಗ್ಯಾಂಗ್ ಹತ್ರ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆ ನಡೀತಾ ಇತ್ತಲ್ಲ. ಆ ಚರ್ಚೆಯ ಜೊತೆಗೆ ಇದೀಗ ಎಸ್ಐಟಿ ಅಧಿಕಾರಿಗಳು, ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಬೇಲ್ ಮೇಲೆ ಹೊರಗಡೆ ಬರ್ತಿದ್ದ ಹಾಗೆ ಒಂದಿಷ್ಟು ಬ್ರಹ್ಮಾವರ ಪೊಲೀಸರು ಅಧಿಕಾರಿಗಳಾಗಿರ್ಬೋದು, ಮತ್ತೊಂದು ಕಡೆ ಬೆಳ್ಳತಂಗಡಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಕೂಡ ತಿಮರೊಡ್ಡಿ ಅವರನ್ನ ಒಂದಿಷ್ಟು ವಿಚಾರಣೆಗೆ ಕರೆಯಬಹುದು ಅನ್ನುವಂತ ಮಾಹಿತಿಗಳು ಕೂಡ ಸಾಕಷ್ಟು ಓಡಾಡ್ತಾ ಇತ್ತು. ಅದರ ಮಧ್ಯದಲ್ಲಿ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರುವಂತಹ ದೂರುದಾರ, ಸಾಕ್ಷಿದಾರ, ಆರೋಪಿದಾರ ಏನು ಚಿನ್ನಯ್ಯ ಇದ್ದಾನಲ್ಲ, ಈ ಚಿನ್ನಯ್ಯ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಬಿಟ್ಕೊಡ್ತಾ ಇದ್ದಾನೆ. ಯಾರ್ಯಾರು ನನ್ನ ಸಂಪರ್ಕದಲ್ಲಿದ್ರು, ಯಾರ್ಯಾರು ನನ್ನ ಜೊತೆ ಭಾಗಿಯಾಗಿದ್ರು, ಕೇವಲ ಇಲ್ಲಿ ನಾನು ಪಾತ್ರಧಾರಿ, ಸೂತ್ರಧಾರರು ಬೇರೆ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರಬಹುದು. ಯಾಕೆ ಅಂತಂದ್ರೆ ತಿಮರೊಡ್ಡಿ ಅವರ ನಿವಾಸಕ್ಕೆ ಒಂದಿಷ್ಟು ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿರುವಂತಹ ಒಂದಿಷ್ಟು ಅಂಶಗಳು ಸಿಕ್ಕಿರುತ್ತೆ ಎಸ್ಐಟಿ ಅಧಿಕಾರಿಗಳಿಗೆ. ಯಾಕೆ ಎಂಟ್ರಿಯನ್ನ ಕೊಟ್ಟರು, ಯಾವ ಇಂಚಿಂಚು ಮಾಹಿತಿ ಶೋಧ ಮಾಡುವಂತಹ ಸಂದರ್ಭದಲ್ಲಿ ಅಂತದ್ದೇನಾದ್ರೂ ಮಾಹಿತಿಗಳು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಹುಟ್ಟುತ್ತಾ ಇದೆ ಇಲ್ಲಿ.